ನೆಲಮಂಗಲದ ಪ್ರತಿಷ್ಠಿತ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಒಬ್ಬರು ವಿದ್ಯಾರ್ಥಿನಿಯೊಬ್ಬಳಿಗೆ ತರಗತಿಯಲ್ಲೇ ಪ್ರಪೋಸ್ ಮಾಡಿದ ಘಟನೆ ಭಾರೀ ಕೋಲಾಹಲಕ್ಕೆ ಕಾರಣವಾಗಿದೆ. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಒಡೆತನದ ಈ ಕಾಲೇಜಿನಲ್ಲಿ ಈ ಘಟನೆ ನಡೆದಿದೆ. ನಿಮ್ಮ ಬ್ಯಾಚ್ನಿಂದ ಸಿಕ್ಕ ಅಪಾರ ಪ್ರೀತಿಗೆ ನಾನು ಮಾರು ಹೋಗಿದ್ದೇನೆ. ನಿಮ್ಮ ಬ್ಯಾಚ್ನ ಅತ್ಯಂತ ಪ್ರಮುಖ ಹುಡುಗಿಗೆ ನಾನು ಪ್ರಪೋಸ್ ಮಾಡಲು ಬಯಸ್ತೇನೆ. ಎಲ್ಲರಿಗೂ ಚಾಕೊಲೇಟ್ ಹಂಚುತ್ತೇನೆ ಎಂದು ಹೇಳಿ ಆ ವಿದ್ಯಾರ್ಥಿನಿಗೆ ನೇರವಾಗಿ ಐ ಲವ್ ಯು ಎಂದು ಹೇಳಿದ್ದಾರೆ. ಈ ಘಟನೆಯಿಂದ ಇಡೀ ತರಗತಿ ಎದ್ದಂಗಾಗಿದ್ದು ವಿದ್ಯಾರ್ಥಿಗಳು ಆಘಾತಕ್ಕೊಳಗಾಗಿದ್ದಾರೆ. ಪ್ರೊಫೆಸರ್ ವೇದಿಕೆಯಿಂದ ಕೆಳಗಿಳಿತಿದ್ದಂತೆ ಆ ವಿದ್ಯಾರ್ಥಿನಿ ತರಾಟೆಗೆ ತೆಗೆದುಕೊಂಡು ಪ್ರಾಂಶುಪಾಲರ ಬಳಿ ಬರುವಂತೆ ಸವಾಲ್ ಹಾಕಿದ್ದಾರೆ. ಆಗ ಅಬ್ದುಲ್ ಉದ್ದಟತನದಿಂದ ವರ್ತಿಸಿ, ನೀನೇ ನನಗೆ ಮೊದಲು ಪ್ರಪೋಸ್ ಮಾಡಿದ್ದೆ, ನನ್ನ ಬಳಿ ಸಿಸಿಟಿವಿ ಸಾಕ್ಷ್ಯ ಇದೆ ಎಂದು ಉಲ್ಟಾ ಆರೋಪ ಮಾಡಿದ್ದಾರೆ. ಇದಕ್ಕೆ ವಿದ್ಯಾರ್ಥಿನಿ ಸಾಕ್ಷ್ಯ ಕೇಳಿದಾಗ ನಾಳೆ ಮಾತನಾಡೋಣ, ಈಗ ಚಾಕೊಲೇಟ್ ತಿಂದು ಹೋಗಿ ಎಂದು ಹೇಳಿ ಅಲ್ಲಿಂದ ಹೊರನಡೆದಿದ್ದಾರೆ. ಈ ವಿಷಯ ಕಾಲೇಜಿನಾದ್ಯಂತ ಹರಡ್ತಿದ್ದಂತೆ ರೊಚ್ಚಿಗೆದ್ದ ಇತರ ವಿದ್ಯಾರ್ಥಿಗಳು ಪ್ರೊಫೆಸರ್ನನ್ನ ಅಟ್ಟಾಡಿಸಿಕೊಂಡು ಹೋಗಿ ಹಲ್ಲೆ ನಡೆಸಿದ್ದಾರೆ. ವೈರಲ್ ಆದ ಮತ್ತೊಂದು ವಿಡಿಯೋದಲ್ಲಿ ವಿದ್ಯಾರ್ಥಿನಿ ತನ್ನ ಚಪ್ಪಲಿಯಿಂದ ಪ್ರೊಫೆಸರ್ಗೆ ಹೊಡಿತಾ ಇರೋದು ಮತ್ತು ಇತರ ವಿದ್ಯಾರ್ಥಿಗಳು ಅವರ ಮೇಲೆ ಮುಗಿ ಬೀಳ್ತಿರೋದು ಕಂಡುಬಂದಿದೆ.